ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ 2026ನೇ ನೂತನ ಆಂಗ್ಲ ಸಂವತ್ಸರಾದಿ ಋಷಭ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ವಾರ್ಷಿಕ ಫಲಿತಾಂಶಗಳು ಅಂತಕ್ಕಂಥದ್ದನ್ನ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗುರು, ಶನಿ, ರಾಹು, ಕೇತು ಈ 4 ಗ್ರಹಗಳ ಆಧಾರವನ್ನಾಗಿಟ್ಕೊಂಡ್ಬಿಟ್ಟು ಈ ವರ್ಷ ಈ ರಾಶಿಯವರಿಗೆ ಈ ತರ ಸಿಚುಯೇಷನ್ ಅಥವಾ ಈ ತರ ಪರಿಸ್ಥಿತಿ ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಈ 2026ನೇ ಇಸವಿಯಲ್ಲಿ ಈ 4 ಗ್ರಹಗಳ ರಾಶಿ ಪರಿವರ್ತನೆ ಏನಾದ್ರೂ ಇದೆಯಾ? ಈ ರಾಶಿ ಪರಿವರ್ತನೆಯಿಂದ ಈ ಒಂದು ಋಷಭ ರಾಶಿಯವರ ಮೇಲೆ ಯಾವ ತರಹದ ಪರಿಣಾಮ ಅಂತಕ್ಕಂತಹ ವಿಚಾರವನ್ನ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ 2026ನೇ ಇಸವಿಯಲ್ಲಿ ಶನಿಯ ಬದಲಾವಣೆ ಇರುವುದಿಲ್ಲ. ಶನಿ ವರ್ಷ ಪೂರ್ತಿ ಕೂಡ ಮೀನ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಇನ್ನು ರಾಹು ಕೇತು ಬದಲಾವಣೆ ನೋಡ್ಕೊಳ್ಳೋದೇ ಆದ್ರೆ 2026 ಡಿಸೆಂಬರ್ 5ನೇ ತಾರೀಕಿನ ತನಕನೂ ಕೂಡ ರಾಹು ಕೇತು ಬದಲಾವಣೆ ಇರೋದಿಲ್ಲ. ರಾಹು ಆಸ್ ಇಟ್ ಈಸ್ ಕುಂಭ ರಾಶಿಯಲ್ಲಿ, ಕೇತು ಆಸ್ ಇಟ್ ಈಸ್ ಸಿಂಹ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಆದ್ರೆ 2026 ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಮಕರಕ್ಕೆ ಪ್ರವೇಶ, ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ. ಇನ್ನು ಈ ವರ್ಷ ಗುರುವಿನ ಬದಲಾವಣೆ ನೋಡೋದೇ ಆದ್ರೆ ವರ್ಷದ ಪ್ರಾರಂಭದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. 2026 ಜೂನ್ 2ನೇ ತಾರೀಕು ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಆಗುತ್ತೆ. 2026 ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಗೆ ಬಂದು 2026 ಅಕ್ಟೋಬರ್ 31ಕ್ಕೆ ಅತಿಚಾರ ಮಾರ್ಗವಾಗಿ ಕರ್ಕಾಟಕ ರಾಶಿಯ ಪ್ರಯಾಣವನ್ನು ಮುಗಿಸ್ಬಿಟ್ಟು ಸಿಂಹಕ್ಕೆ ಬರ್ತಾರೆ. ಸಿಂಹ ರಾಶಿಗೆ ಪ್ರವೇಶ ಆಗುತ್ತೆ. ಮತ್ತೆ ಅಲ್ಲಿ 1.5 ತಿಂಗಳಿದ್ಬಿಟ್ಟು ಮತ್ತೆ ವಕ್ರಿಯಾಗಿ ಮತ್ತೆ ಕರ್ಕಾಟಕ ರಾಶಿಗೆ ಹೋಗ್ತಕ್ಕಂಥದ್ದು. ಈ ತರ ಒಂದು ಸಿಚುಯೇಷನ್ ಇದೆ. ಮುಖ್ಯವಾಗಿ 2026ನೇ ಇಸ್ವಿಯಲ್ಲಿ ಋಷಭ ರಾಶಿಯವರ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳನ್ನೇ ನೋಡೋದೇ ಆದ್ರೆ ನೋಡಿ, ವರ್ಷದ ಕೊನೆಯ ಭಾಗದವರೆಗೂ ಕೂಡ ರಾಹು ಕೇತು ಒಂದು ಬದಲಾವಣೆ ಅಂತೂ ಇರೋದಿಲ್ಲ. ರಾಹು ಆಸ್ ಇಟ್ ಈಸ್ ದಶಮ ಸ್ಥಾನದಲ್ಲಿ, ಕೇತು ಚತುರ್ಥ ಸ್ಥಾನದಲ್ಲಿ, ಮತ್ತೆ ನವಮಾಧಿಪತಿ ದಶಮಾಧಿಪತಿ ಆಗಿರ್ತಕ್ಕಂತಹ ಶನಿ ಲಾಭ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಶನಿಯ ದೋಷ ಅಂತೂ ಇರೋದಿಲ್ಲ. ಬಟ್ ಲಾಭ ಸ್ಥಾನದಲ್ಲಿ ಶನಿ ಅಂತ ಬಂದ ತಕ್ಷಣನೇ ಎಲ್ಲರಿಗೂ ವೃಷಭ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಸೊ ಎಲ್ಲರಿಗೂ ಒಂದೇ ತರಹ ಫಲಿತಾಂಶಗಳು ಇರೋದಿಲ್ಲ. ಸೊ ನಾವು ನಮ್ಮ ಜಾತಕದಲ್ಲಿ ಇವಾಗ ಮೀನ ರಾಶಿಯಲ್ಲಿ ಶನಿಯ ಸಂಚಾರ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಶನಿ ಒಂದೊಂದು ರಾಶಿಗೆ ಅಷ್ಟಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಮೀನ ರಾಶಿಯಲ್ಲಿ ಏನಾದ್ರೂ ಅಷ್ಟಕವರ್ಗ ಬಿಂದುಗಳು 0, 1, 2, 3 ಕೊಟ್ಟಿದ್ರೆ ಶನಿ ಅಷ್ಟೊಂದು ಅಂದ್ರೆ ಅಷ್ಟೊಂದು ಬಲಿಷ್ಠ ಇರೋದಿಲ್ಲ ಅಂತ ಅರ್ಥ. ಅದೇ 4, 5, 6 ಅಷ್ಟಕವರ್ಗ ಬಿಂದುಗಳು ಕೊಟ್ಟಿದ್ರೆ ಶನಿ ಬಲಿಷ್ಠರಾಗಿದ್ದಾರೆ. ಆ ಮನೆಯಲ್ಲಿ ಅವರು ಚೆನ್ನಾಗಿರ್ತಾರೆ. ಆ ಮನೆಯಿಂದ ನಮಗೆ ಆ ಮನೆಯಲ್ಲಿ ಎಷ್ಟು ದಿನ ಪ್ರಯಾಣ ಮಾಡ್ತಾರೋ, ಎಷ್ಟು ದಿನ ಸಂಚಾರ ಮಾಡ್ತಾರೋ ಅಷ್ಟು ದಿನ ನಮಗೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಈ ಸಮಯದಲ್ಲಿ ಶನಿ ದಶಾ ಅಥವಾ ಶನಿ ಭುಕ್ತಿ ನಿಮಗೆ ಏನಾದ್ರೂ ನಡೀತಾ ಇದ್ರೆ ಅಷ್ಟಕವರ್ಗ ಬಿಂದುಗಳು ಒಂದ್ಸಲ ಮ್ಯಾಚ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಒಂದು ವೇಳೆ ಶನಿ ಮಹಾದಶ ಶನಿ ಭುಕ್ತಿ ನಡೀತಾ ಇದ್ದು ಒಂದು 3, 4, 5, 6 ಅಷ್ಟಕವರ್ಗ ಬಿಂದುಗಳು ಕೊಟ್ಟಿದ್ರೆ ಶನಿ ಖಂಡಿತವಾಗ್ಲೂ ತುಂಬಾ ಒಳ್ಳೆಯ ಫಲಿತಾಂಶಗಳನ್ನ ಕೊಡ್ತಾರೆ. ಸೊ ಲಾಭಸ್ಥಾನಕ್ಕೆ ಶನಿ ಬಂದ ತಕ್ಷಣ ಋಷಭ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ, ಕೋಟಿಗಟ್ಟಲೆ ಹಣ ಸಂಪಾದಿಸ್ತೀರಾ ಅಥವಾ ಇನ್ನೊಂದು ಅಂತಂದು ನಾವು ಹೇಳ್ಬಿಟ್ರೆ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ಇದು ಜ್ಯೋತಿಷ್ಯ ಆಗಿರುತ್ತೆ. ಮತ್ತಾಮೇಲೆ ಇಲ್ಲಿ ಯಾರೊಬ್ಬರ ವೈಯಕ್ತಿಕ ಜಾತಕವನ್ನು ಕೂಡ ಇಲ್ಲಿ ಹೇಳ್ತಾ ಇಲ್ಲ. ಅವರವರ ವೈಯಕ್ತಿಕ ಜಾತಕದಲ್ಲಿ ದಶಾಭಕ್ತಿ ನೋಡ್ಕೋಬೇಕು, ಅಷ್ಟಕವರ್ಗ ಬಿಂದುಗಳನ್ನು ನೋಡ್ಕೊಂಡ್ರೆ ಅರ್ಥ ಆಗುತ್ತೆ. ಸೊ ಲಾಭಸ್ಥಾನದಲ್ಲಿ ಶನಿ ಇದ್ದಾರೆ, ಓಕೆ, ದೇರ್ ಇಸ್ ನೋ ಪ್ರಾಬ್ಲಮ್. ಬಟ್ ಯಾವ ದಶಾ ಪೀರಿಯಡ್ ನಡೀತಾ ಇದೆ, ಶನಿ ಮಹಾದಶ ಶನಿ ಭುಕ್ತಿ ನಡೀತಾ ಇದ್ರೆ ಮಾತ್ರ ಅವರಿಗೆ ಅದು ತುಂಬಾ ಒಳ್ಳೆಯದು. ಆಮೇಲೆ ಚತುರ್ಥ ಸ್ಥಾನದಲ್ಲಿ ಕೇತುವಿನ ಸಂಚಾರ ನಡೀತಾ ಇರೋದ್ರಿಂದ ಈ ಮನಕ್ಲೇಶ ಅನ್ನೋದಿರುತ್ತೆ. ಮನೆಯಲ್ಲಿ ಅಶಾಂತಿ ವಾತಾವರಣ, ವಿದ್ಯಾರ್ಥಿಗಳು ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಿರಿಕಿರಿ ಆಗ್ತಾ ಇರುತ್ತೆ, ಓದಿನಲ್ಲಿ ಅರ್ಥ ಆಗಲ್ಲ ಬೇಗ. ಮತ್ತೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಅಥವಾ ತಾಯಿ ಜೊತೆ ಜಗಳಗಳು ಆಗ್ತಕ್ಕಂಥದ್ದು, ಮನೆಯಲ್ಲಿ ಅಸಮಾಧಾನ, ವಾಹನದ ವಿಚಾರದಲ್ಲಿ ಅಸಮಾಧಾನವಾಗಿರ್ತೀರ. ವಾಹನದ ವಿಚಾರದಲ್ಲಿ ಏನಪ್ಪಾ ಅಂದ್ರೆ ನೀವೆಲ್ಲ ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ತೀರ, ಸಡನ್ ಆಗಿ ಬ್ರೇಕ್ ಡೌನ್ ಆಗ್ತಕ್ಕಂಥದ್ದು. ಈ ತರ ಏನಾದ್ರೂ ಒಂದು ಸಿಚುಯೇಷನ್, ವಾಹನದಿಂದ ಸ್ವಲ್ಪ ತೊಂದರೆಗಳು, ಕಂಫರ್ಟ್ ಇರೋದಿಲ್ಲ, ಮಾನಸಿಕ ಸಂತೋಷ ಅನ್ನೋದಿರೋದಿಲ್ಲ, ಇದೆಲ್ಲ ಈ ತರ ಇರುತ್ತೆ. ಆಮೇಲೆ ವರ್ಷದ ಮೊದಲ 1-2 ತಿಂಗಳ ಕಾಲ ಅಂದ್ರೆ ಮಾರ್ಚ್ 11ನೇ ತಾರೀಕಿನ ತನಕ, ಜನವರಿ, ಫೆಬ್ರವರಿ, ಮಾರ್ಚ್ 11ನೇ ತಾರೀಕಿನ ತನಕ ಈ ಗುರು ವಕ್ರಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಖರ್ಚುಗಳು ಜಾಸ್ತಿ, ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ
ಎಲ್ಲೋ ಒಂದ್ ಕಡೆ ಮನಸ್ಪರ್ಧೆಗಳು ಅಥವಾ ಮನಸ್ಥಿತಿ ಸ್ವಲ್ಪ ಆ ಕಡೆನೆ ಜಾಸ್ತಿ ಫೋಕಸ್ ಮಾಡ್ಬೇಕಾಗಿರೋ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಕ್ಕಂಥದ್ದು. ಕುಟುಂಬ ವ್ಯಕ್ತಿಗಳಿಂದ ಆಕಸ್ಮಿಕ ಖರ್ಚುಗಳು ಆಗ್ತಕ್ಕಂಥದ್ದು. ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ಬೇಕಾದ್ರೆ ಸ್ವಲ್ಪ ಅದು ಮುಂದೂಡ್ತಾ ಹೋಗ್ತಕ್ಕಂಥದ್ದು. ಏನಾದ್ರೂ ಒಂದು ಸ್ಟ್ರಗಲ್ ಬರ್ತಾ ಹೋಗುತ್ತೆ, ಏನಾದ್ರೂ ಒಂದು ಅಡ್ಡಿ ಆತಂಕ ಬರ್ತಾ ಇರುತ್ತೆ. ಸೊ ಅದನ್ನ ಮುಂದೂಡ್ತಕ್ಕಂಥದ್ದು, ಈ ತರ ಸಿಚುಯೇಷನ್ ಜಾಸ್ತಿ ಇರುತ್ತೆ. ಆಮೇಲೆ ಸಡನ್ ಆಗಿ ಏನಾದ್ರು ಅಂದ್ಬಿಡ್ತೀರಾ, ಮಾತಾಡ್ಬೇಕಾದ್ರೆ ನಾನು ಕೊಡ್ತೀನಿ ಅಥವಾ ನಾನು ಮಾಡ್ತೀನಿ ಅಂತಂದು, ಅದು ಆಗೋದಿಲ್ಲ ಈ ಸಮಯದಲ್ಲಿ ಮಾಡೋದಕ್ಕೆ. ಸುಮ್ಮನೆ ಮಾತಾಡ್ಬಿಟ್ಟು ನೀವು ನಿಷ್ಠುರ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅದೇ ಮಾರ್ಚ್ 11ನೇ ತಾರೀಕಿನ ನಂತರ ಈ ಜೂನ್ 2ನೇ ತಾರೀಕಿನ ತನಕ ಸ್ವಲ್ಪ ಮತ್ತೆ ಯಥಾಸ್ಥಿತಿಗೆ ಬರುತ್ತೆ. ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಪಾಸಿಟಿವ್ ಎನ್ವೈರನ್ಮೆಂಟ್ ಸಿಗ್ತಾ ಹೋಗುತ್ತೆ. ಮತ್ತಮೇಲೆ ಕೌಟುಂಬಿಕ ವಿಚಾರದಲ್ಲಿ ನಿಮ್ಮ ಮಾತಿಗೆ ಮನ್ನಣೆ ಸಿಗ್ತಾ ಹೋಗುತ್ತೆ, ಅಂದ್ರೆ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಸಿಗ್ತಕ್ಕಂಥದ್ದು. ಮತ್ತಮೇಲೆ ಒಳ್ಳೆ ಭೋಜನಗಳನ್ನ ಮಾಡ್ತಕ್ಕಂಥದ್ದು. ಕೌಟುಂಬಿಕ ವಿಚಾರದಲ್ಲಿ ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ಸಂತೋಷಕರವಾಗಿರ್ತಕ್ಕಂತಹ ಒಂದು ಕ್ಷಣಗಳನ್ನು ಕಳೀತಕ್ಕಂಥದ್ದು, ಯಾವುದಾದ್ರು ಫಂಕ್ಷನ್ಗೆ ಅಟೆಂಡ್ ಆಗ್ತಕ್ಕಂಥದ್ದು, ಈ ತರ ಸ್ವಲ್ಪ ಸಿಚುಯೇಷನ್ ಬರ್ತಾ ಇರ್ತಕ್ಕಂತಹ ಸಾಧ್ಯತೆಗಳು ಈ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ. ಈ ಜೂನ್ 2ನೇ ತಾರೀಕಿನ ನಂತರ ಮತ್ತೆ ಈ ವೃಷಭ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಪ್ರಯಾಣಗಳು, ಜಾಸ್ತಿ ಎಫರ್ಟ್ ಹಾಕ್ಬೇಕು, ಆ ಬರ್ತಕ್ಕಂತಹ ಲಾಭಕ್ಕೆ ಜಾಸ್ತಿ ಎಫರ್ಟ್ ಹಾಕ್ಬೇಕಾಗುತ್ತೆ. ಓಡಾಟಗಳು, ಸೋದರರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಕಮ್ಯುನಿಕೇಶನ್ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ನೀವು ಎಫರ್ಟ್ ಹಾಕ್ಬೇಕು. ಕಮ್ಯುನಿಕೇಶನ್ ವಿಚಾರದಲ್ಲಿ ಎಫರ್ಟ್ ಅಂದ್ರೆ, ಈಗ ಒಬ್ಬ ಟೀಚರ್ ಇರ್ತಾರೆ, ಒಂದ್ಸಲ ಪಾಠ ಮಾಡಿದ ತಕ್ಷಣ ಅರ್ಥ ಆಗಲ್ಲ, ಮತ್ತೆ ಹುಡುಗರು ಎದ್ದಿದ್ಕೊಂಡು ಕೇಳ್ತಾ ಇರ್ತಾರೆ. ಅಂದ್ರೆ ಮತ್ತೆ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರೋ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ. ಆಮೇಲೆ ಜಾಸ್ತಿ ಜರ್ನೀಸ್ ಮಾಡ್ಬೇಕಾಗುತ್ತೆ. ಪ್ರತಿ ಕೆಲಸದಲ್ಲೂ ಸ್ವಲ್ಪ ವಿಳಂಬಗಳಾಗ್ತಾ ಹೋಗುತ್ತೆ. ಈ ತರ ಸ್ವಲ್ಪ ಸಿಚುಯೇಷನ್ ವೃಷಭ ರಾಶಿಯವರಲ್ಲಿ ಕಂಡು ಬರ್ತಾ ಇರುತ್ತೆ. ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ 2ನೇ ತಾರೀಕಿನ ತನಕ ಸ್ವಲ್ಪ ಉತ್ತಮವಾಗಿರುತ್ತೆ ಸಿಚುಯೇಷನ್. ಬಟ್ ಜೂನ್ 2ನೇ ತಾರೀಕಿನ ನಂತರ ಸ್ವಲ್ಪ ಗ್ರಾಜುಯಲಿ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳು, ಎಫರ್ಟ್ ಹಾಕ್ಬೇಕು, ಜಾಸ್ತಿ ಪ್ರಯಾಣಗಳು, ಮತ್ತಮೇಲೆ ಜಾಸ್ತಿ ಕಮ್ಯುನಿಕೇಶನ್ ಹಾಕ್ಬೇಕಾಗುತ್ತೆ. ಈ ಸಮಯದಲ್ಲಿ ಹೇಳಿದ್ದನ್ನೇ ಹೇಳ್ಬೇಕಾಗುತ್ತೆ. ಈ ತರ ಸ್ವಲ್ಪ ಸಿಚುಯೇಷನ್ ಜಾಸ್ತಿ ಇರ್ತಕ್ಕಂತಹ ಸಾಧ್ಯತೆ ಕಂಡು ಬರ್ತಾ ಇರುತ್ತೆ. ಆಮೇಲೆ ಚತುರ್ಥ ಸ್ಥಾನಕ್ಕೆ ಹೋಗ್ತಾರೆ ಅಕ್ಟೋಬರ್ 31ನೇ ತಾರೀಕಿನ ನಂತರ. ಅರ್ಧಾಷ್ಟಮ ಗುರುವಿನ ದೋಷನೂ ಕೂಡ ಇರುತ್ತೆ. 4ನೇ ಮನೆಯಲ್ಲಿ ಗುರು ಬಂದಾಗ ಸ್ವಲ್ಪ ಮಾನಸಿಕ ಖಿನ್ನತೆ, ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳು, ಈ ತರ ಸ್ವಲ್ಪ ಸಿಚುಯೇಷನ್ ಮತ್ತೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಬಟ್ ಲಾಭಸ್ಥಾನದಲ್ಲಿ ಶನಿ ವಕ್ರ ತ್ಯಾಗವನ್ನು ಮಾಡಿರೋದ್ರಿಂದ ಯಾರಿಗಾದ್ರೂ ಬಿಸ್ನೆಸ್ ಮಾಡೋರಿದ್ರೆ, ಅವ್ರಿಗೇನಾದ್ರೂ ಶನಿ ಮಹಾದಶ, ಶನಿ ಭುಕ್ತಿ ನಡೀತಾ ಇದ್ರೆ ಅಥವಾ ಶನಿ ಭುಕ್ತಿ ನಡೀತಾ ಇದ್ರೆ ಖಂಡಿತವಾಗಿಯೂ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ನಿಮಗೆ ಸಿಗೋದ್ರಲ್ಲಿ ಸಂದೇಹನೇ ಇರುವುದಿಲ್ಲ. ಸುಮ್ಮನೆ ಉಂಡಾಗೊಟ್ಲಾಗಿ ಸುಮ್ಮನೆ ಗುಂಪಿನಲ್ಲಿ ಗೋವಿಂದ ಅನ್ನೋ ತರ ಶನಿ ಲಾಭಸ್ಥಾನಕ್ಕೆ ಬಂದ್ರು, ಕೋಟಿಗಟ್ಟಲೆ ಸಂಪಾದಿಸ್ತೀರಾ. ಮತ್ತಮೇಲೆ ದ್ವಿತೀಯ ಸ್ಥಾನದಲ್ಲಿ ಗುರು ವಕ್ರೆ ಆಗಿದ್ದಾರೆ ಅನ್ನೋದು ನೋಡ್ದಂಗೆನೆ, ಗುರು ವಕ್ರೆ ಆದಾಗ ಆಕ್ಚುಲಿ ಅವರು ಆ ಯಾವ ಮನೇಲಿ ವಕ್ರೆ ಆಗಿರ್ತಾರೋ ಆ ಮನೆಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತೊಂದರೆಗಳು ಕೊಡ್ತಾರೆ. ಈಗ ದ್ವಿತೀಯ ಸ್ಥಾನದಲ್ಲಿ ಗುರು ವಕ್ರೆ ಆಗಿದ್ದಾರೆ, ಮಾತಿನಲ್ಲಿ ಹಿಡಿತಾ ಇರೋದಿಲ್ಲ, ಮತ್ತೆ ಖರ್ಚುಗಳಲ್ಲಿ ಹಿಡಿತಾ ಇರೋದಿಲ್ಲ, ಖರ್ಚುಗಳು ಜಾಸ್ತಿ, ಲಾಭ ಕಡಿಮೆ ಅನ್ನೋ ತರ ಇರುತ್ತೆ. ಕೌಟುಂಬಿಕ ವಿಚಾರದಲ್ಲಿ ವ್ಯವಹಾರಗಳು ಅಂದ್ರೆ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು, ಸ್ವಲ್ಪ ತೊಂದರೆಗೆ ಒಳಗಾಗ್ತಕ್ಕಂಥದ್ದು, ಈ ತರ ಸಿಚುಯೇಷನ್. ಸೊ ಇದನ್ನೆಲ್ಲ ನೋಡಿದ್ರೆ ದಶಮ ಸ್ಥಾನದಲ್ಲಿ ರಾಹು ಬಂದ್ರು, ಉದ್ಯೋಗದಲ್ಲಿ ನೀವು ಉದ್ಯೋಗ ಬಂದ್ಬಿಡುತ್ತೆ, ಅದು ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸೊ ಇದು ಗುಂಪಿನಲ್ಲಿ ಗೋವಿಂದ ಅಂತಕ್ಕಂಥದ್ದಲ್ಲ. ಜ್ಯೋತಿಷ್ಯ ಅನ್ನೋದು ಈ ತರ ಗೋಚಾರದಲ್ಲಿ ಈ ತರ ಬಂದಾಗ ಅವರಿಗೆ ಆ ದಶಭುಕ್ತಿ ನಡೀತಾ ಇದ್ರೆ ಮತ್ತೆ ಅಷ್ಟಕ್ಕವರೆಗೂ ಬಿಂದುಗಳು ನಮಗೆ ಗೊತ್ತಾದ್ರೆ, ಸೊ ಅದರಿಂದ ನಮಗೆ ಯಾವ ತರ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಸುಮ್ಮನೆ ಗುಂಪಿನಲ್ಲಿ ಗೋವಿಂದ ಅನ್ನೋದು ತಪ್ಪಾಗುತ್ತೆ. ಸೊ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಈ ತರ ಸಿಚುಯೇಷನ್ ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗುತ್ತೆ. ಜೂನ್ ನಂತರ ಕಮ್ಯುನಿಕೇಶನ್ ಜಾಸ್ತಿ, ನೀವು ಓಡಾಡಬೇಕು. ಒಂದು ಕೆಲಸವನ್ನು ಮತ್ತೆ ಓಡಾಡ್ಬಿಟ್ಟು ಪ್ರಯತ್ನ ಜಾಸ್ತಿ ಹಾಕ್ಬೇಕಾಗುತ್ತೆ. ಸೊ ಈ ಒಂದು ಮಾರ್ಕೆಟಿಂಗು ಇದೆಲ್ಲ ಇರೋರಿಗೆಲ್ಲ ಸ್ವಲ್ಪ ಜಾಸ್ತಿ ಸ್ವಲ್ಪ ಓಡಾಟಗಳು ಇದೆಲ್ಲ ಜಾಸ್ತಿ ಇರುತ್ತೆ. ಹೋಟೆಲ್ ಬಿಸ್ನೆಸ್ನವ್ರಿಗೂ ಕೂಡ ಸ್ವಲ್ಪ ಡಲ್ ಆಗ್ತಕ್ಕಂಥದ್ದು ಇದೆಲ್ಲ ಇರುತ್ತೆ. ಈ ವೃಷಭ ರಾಶಿಯವರು ಮಾಡಬೇಕಾಗಿರೋದು ಶಿವನನ್ನು ಆರಾಧನೆ ಮಾಡಿ, ಮತ್ತಾಮೇಲೆ ಸೂರ್ಯನ ಆರಾಧನೆ ಎಷ್ಟು ಮಾಡ್ತಿರೋ, ಸೂರ್ಯನಿಗೆ ಅರ್ಘ್ಯ ಕೊಡೋದು, ಆದಿತ್ಯ ಹೃದಯ ಎಷ್ಟು ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನ ಮಾಡಬಹುದು. ಇನ್ನು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.